ಅದಕ್ಕಾಗಿ ತಪಸ್ಸುಗಳಿಂದ ಪುಕ್ಕಟ ತಪಸ್ಸ ತಗೋಬಾರ್ದು ನಾವು. ಈಗ ಬಬಲಾದಿ ಮಠಕ್ಕೆ ಬಂಡಿಗಿನಿ ಮಠಕ್ಕೆ ಬೇಡ್ಕೊಂಡಾಸಿ ಕೊಟ್ಟು ಸಾಕಷ್ಟು, ಆದರೆ ಇದು ನಾಳೆ ಕುಡಲ್ತ ಉಳಿತತೇನದು. ಹೊಳೆ ಕೊಟ್ಟಾಗ ಮುಟ್ಟೋದಿಲ್ಲ. ಮತ್ತು ಆ ಟೈಮ್ದಾಗ ಮತ್ತೆ ಬಿಡೋದು ಬೇಡ್ಕೊಂಡದ್ದು. ಆ ಮಾತು ಬಿಟ್ಟ ಕಾಡಾಕತ್ತಾನ ಮತ್ತೆ ಸಿಕ್ಕಲ್ಲಿ ಹೋಗೋದು, ಮತ್ತು ಮನಸ್ಸು ಆಗೋದು. ಅದಕ್ಕಾಗಿ ಅವ್ರ ತಪಸ್ಸು ಸಹಿತ ನಾವು ಆಶೀರ್ವಾದ ಬೇಡ್ಕೋಬಾರ್ದು. ನಿನಗೆ ಬೇಕಾದ ನಾ ಮಾಡ್ಕೊಬೇಡ, ನಾ ತೊಗೊಳಂಗಿಲ್ಲ, ನಾ ಎಷ್ಟು ದೂರ ನಾನು ಅಷ್ಟೇ ಕೊಡು. ಆಗ ಅವನು ಧರ್ಮರಾಜ ಹೋಗಿ ಭಾಳ ಬೈಯಾಕತ್ತಾನ. ಹೋಗಿ ಮುಂದೆ ಕೂತ, ಏನು ಬೇಕು ಬೇಡ ಬೇಡಿತು ಕೊಡ್ತಾನೆ ನಾವು. ಯಪ್ಪ ಏನೂ ಬೇಡ ಚೀನು, ಹೇಳು ಸೊಳೆ ಮಗನ ಬೇಡಿತು ಕೊಡ್ತನೋ, ಈಗ ಕೈಲಾಸ ನನ್ನ ಕೈಯಾಗಾಯ್ತು ಅದಕ್ಕೆ ಹೇಳಂತ. ನಾ ಬೇಡಲೇಪ್ಪ ಅಂದು ಭಾಳ ಸಂಕಟ ಮಾಡ್ಕೊಳ್ಳೋಣ, ಬೇಡ ಅಂದ. ಎದ್ದ ಮಳೆಗಾಲ ಹಚ್ಚಿ ಕೂತ. ಮೊದಲ ಒಲ್ಲಿ ಇಳಿತಕ್ಕ ತಿಳ್ಕೊಂಡಿದ್ದ. ಮಳೆಗಾಲ ಹಾಕಿ ಕೂತ ಸಡ್ಡು ಬಡ್ದ. ಹಿಂಗೆ ಸಡ್ಡು ಬಡ್ದ ಗಮಲ್ಲೇಶ್ವರ ಮಹಾತ್ಗೆ ಜಯ ಅಂದ, ನನ್ನ ಪ್ರಾಣ ಹೋಗ್ಬೇಕಿತಿ ಅಂತ. ಅಲ್ಲ ಸುಳಿ ಮಗನ ನಾವೊಂದು ಹೇಳಿ ನೀವೊಂದು ಏನು ಅಂದವು. ಮುಂದೆ ಗಮಲ್ಲೇಶ್ವರ ಮಹಾರಾಜ ಏನೂ ಇದ್ದ. ಗಮಲ್ಲೇಶ್ವರ ಮಹಾರಾಜ ಇದ್ದಾಗನ ಅವಾಗ ಜಿಡ್ಡಾತು ಧರ್ಮರಾಜಾಗ. ಮನ್ಯಾಗ 4 ಮಕ್ಕಳಿದ್ದು, ಎಲ್ಲ ವ್ಯವಸ್ಥೆ ಮಾಡ್ತಿದ್ರು. ಅನುಗುಣದ ಗಮಲ್ಲೇಶ್ವರ ಮಹಾರಾಜನ ಧ್ಯಾನ ಮಾಡ್ಕೋತ ಮನ್ಯಾಗ ಮಾಡ್ಕೊಂಡವು. ಮುಂದೆ ಮರಣ ಬತ್ತು. ಮಕ್ಕಳಿಗೇನು ಹೇಳ್ದ, ಬಸವ ಅಂತ ನನ್ನ ಬಾಳ ಕೊಡ್ಸಿ, ಇನ್ನು ಹೋಗವದನ್ನು ಯಾವಾಗ ಸಡ್ಡು ಸಪ್ಪಳಾಕೈತಿ ನೋಡು, ಆಗ ನಾವು ಹಾದಿನತ್ತು ಬಾಳತ್ತ ಇಲ್ಲಿ. ಮುಂದೆ ಅನುಗುಣದ ಅರ್ಧ ಸೋತು ಸಡ್ಡು ಸಪ್ಪಳಾತು. ಮಕ್ಕಳು ಬಂದು ಬಾಳ ತೆಗೆದು ಅವು ಹೆಂಗೆ ಕೂತಿದ್ದಿಲ್ಲ, ಮಡ್ಗಾಲ ಹಾಕ್ಕೊಂಡು ಹೆಣ ಬಿದ್ದಿದ್ದಿಲ್ಲ, ಹಂಗೆ ಕೂತಿತ್ತು. ಹಂಗೆ ನಾವು ಧ್ಯಾನ ಮಾಡಬೇಕು. ಎದ್ದುಗಳನ್ನ ನೀವು ದೇವ ಕೇಳಕ್ಕೆ ಬರ್ತೈತಿ. ಇದು ದೇವ ಹೇಳೋ ಮಠನ ನಾ ಬಂದದ್ದೆಲ್ಲ ವ್ಯರ್ಥ ಆಗೈತಿ. ಇಲ್ಲಿ ನೀವು ಬಂದದ್ದು ವ್ಯರ್ಥ ಆಗ್ಲಕತ್ತೈತಿ. ಇದು ವ್ಯರ್ಥ ಆಗಬಾರ್ದು. ನಾ ಬಂದದ್ದು ವ್ಯರ್ಥಕ್ಕೆ ಭೂಲೋಕನ ಕೈಲಾಸ ಮಾಡಕ್ಕೆ ಬಂದನ್ನೇ, ನಿಮ್ಮನ್ನೆಲ್ಲ ದೇವ ಮಾಡಕ್ಕೆ ಬಂದನ್ನೇ. ಸುಮ್ಮ ಏನಕ್ಕೆ ಒಂದು ನೆವ ಬೇಕಂತೇಳಿ ಮಧ್ಯದಾಗ ಬಂದು ಆ ದುರ್ಗ ಮುಳ್ಕೊಂಡು ಸೊಂಗ ತಂದವು. ಡಾಬು ಡೂಬು ಡಾಬು ಡೂಬು ಡಾಬು ಡೂಬು ಬಡಿತಾವ ನೋಡು, ಹಂಗೆ ಡಾಬು ಡೂಬು ಡಾಬು ಡೂಬು ಬಿಡೋದನ್ನೇ. ಆಕೇನು ಹೇಳಲ್ವ, ಎಲ್ಲ ತಾನೇ ತಂದಾನ ತಾಳಕ್ಕೆ. ಯಾವಕ್ಕೆ ನಾನು ಹಿಂದಿನಕ್ಕೆ ಇದೀಗ ಹೇಳಿದಿಲ್ಲ ಅವ, ಎಲ್ಲ ಬ್ರಹ್ಮಾಂಡ ಎಲ್ಲ ಅವಂದ ಐತತ್ತ. ಇಕ್ಕೆ ನೋಡು ಡಾಬು ಡೂಬು ತಾನೇ ತಂದಾನ. ಎಲ್ಲ ತಂದೆ ಐತಿ. ಗೊಂಜಾಳ ತಂದರು, ಜೋಳ ತಂದರು, ರೊಟ್ಟಿ ತಂದರು, ಹಿಂಡಿ ಮೆಣಸಿಕಾಯಿ ಹಾಕಿ ತಂದರು, ಊಟಕ್ಕೆ ತಂದರು, ನುಚ್ಚು ತಂದರು, ಮೊಸರು ತಂದರು. ನೀ ಎಲ್ಲ ಹೇಳ್ತಿ ಆ ತಾನೇ ತಂದಾನ. ಹಂಗೆ ಇದು ಎಲ್ಲನೂ ತಂದಮ್ಮ, ನಮ್ಮ ಬಸಣ್ಣ ತಂದಾನ. ಇದೆಲ್ಲ ಅವಂದೈತಿ. ಈ ಟೈಮಕ್ಕೆ ಇಂಥ ಕೆಟ್ಟ ಕಾಲಕ್ಕೆ ನಾಲ್ಕು ಬರಕ್ಕೆ ಹೋಗಲಿ, ನೀವೆಲ್ಲ ಬಿದ್ದು ಅಳಗಾಲ ಆಗ್ತೈತೆ ನನ್ನ ಕಳ್ಸ್ಯಾರ. ಎಲ್ಲರೂ ಕೂಡಿ ನಮ್ಮವೆಲ್ಲ ಕೂಡಿ ನನ್ನ ಕಳ್ಸ್ಯಾರ ಇಲ್ಲಿ. ನಾ ಏನು ಮಾಡಕ್ಕೆ ಬಂದನಿ? ಮತ್ತು ನಿಮ್ಮವ್ರು ಏನು ತಾಕೀತು ಮಾಡ್ಯಾರ ನಿಮಗೆ? ನಿಮ್ಮ ತಾಯಿ ತಂದೆ ಏನು ತಾಕೀತು ಮಾಡ್ಯಾವ? ನನ್ನ ತಾಯಿ ತಂದೆ ತಾಕೀತು ಮಾಡಿ ಕಳಿಸ್ಯಾರ ನನಗೆ. ನನ್ನ ತಾಯಿ ತಂದೆ ಭೂಲೋಕದ ಸೂಕ್ಷ್ಮವಂಥ ಜೀವಾತ್ಮಗಳು
ಹುಟ್ಟೋದು ಸಾಯೋದು ಕಷ್ಟ ಪಡ್ಕೊಳ್ಳೋ ಹತ್ತಾವಪ್ಪ. ಅವಕ್ಕೆ ಉಪದೇಶ ಮಾಡು. ನೀನು ಕನ್ನಡದಾಗ ಅವಕ್ಕೆ ಹೇಳು. ಸಂಸ್ಕೃತ ಮರಾಠಿ ಹೇಳ ತಿಳಿಯಂಗಿಲ್ಲ. ಎಲ್ಲ ಸ್ವಾಮಿಗಳು ಸಂಸ್ಕೃತ ಕಲಿತ ಮರಾಠಿ ಹೇಳಾಕತ್ತಾವು, ಕನ್ನಡ ಸಂಸ್ಕೃತ ಹೇಳಾಕತ್ತಾವು. ಅವಕ್ಕೆ ನೀರಾಗ ಗಂಟ್ಲಾಗ ನೀರು ಹೋಗಂಗಿಲ್ಲ. ಅಂಥವಕ್ಕೆ ಮಾನಮ್ಯಾಗ ಮಾಡಿದ ಕಡುವ ತೂಕಾಕತ್ತಾವ, ಅವು ಸಾಯಕತ್ತಾವ. ನೀವು ಹೋಗುತ್ತೆ ನಾನು ಕಳಿಸ್ಯಾರ. ನಿಮ್ಮ ಬಾಯಾಗ ಕಡುವ ತೂಕಾಕತ್ತಾವ ಸಂಸ್ಕೃತದಾಗ ಹೇಳಿ, ಅದೇನು ಅರ್ಥ ಆಗಂಗಿಲ್ಲ, ಬಿಡಂಗಿಲ್ಲ. ಹೇ ಹೋಮ್ ತಿಳಿಯಂಗಿಲ್ಲ. ಅದೇ ಕನ್ನಡದಾಗ ಹೇಳೋದು ತಿಳಿತೈತಿ. ತಿಳಿದು ಸಹಿತ ಅದನ್ನು ತಿಳ್ಕೋవాలి. ಇನ್ನೇನಾಗಿ ಬಂದು ಹೇಳೋದು ನಿಮ್ಗೆ? ನಿಮ್ಮ ಕನ್ನಡದಾಗ ನಿಮ್ಮಂಗೆ ಹೇಳಕ್ಕೆ ಬಂದು ತಿಳಿವಾದ. ಮತ್ತು ಏನು ಮಾಡೋದು? ಏನಾಗಿ ಬರ್ಬೇಕು ಶಿವಾಯನ? ಅವ ಶಿವಾಗ ಏನಾಗಿ ಬಂದು ನಿಮ್ಗೆ ಹೇಳಿ? ಬಡವಾಗಿ ಹೇಳಿ, ದೌಳವಾಗಿ ಹೇಳಿ, ಕ್ಯಾವಿಂಗಿ ಹಾಕ್ಕೊಂಡು ಹೇಳಿ, ರುದ್ರಾಕ್ಷಿ ಹಾಕ್ಕೊಂಡು ಹೇಳಿ, ಕಾಲಾಗಿ ಗೆಜ್ಜೆ ಕಟ್ಟಿ ಕುಣಿದು ಹೇಳಿ. ಹಾಂ, ಕೃಷ್ಣ ಅವತಾರದಾಗ ಕಾಲಾಗಿ ಗೆಜ್ಜೆ ಕಟ್ಟಿ ಕುಣಿದು ಹೇಳಿ. ಸತ್ಯಭಾಮ ರುಕ್ಮಿಣಿನ ಕರ್ಕೊಂಡು ಬಂದ. ಹಾಂ, ಶಾವರಿಕಾಗಿ ಹೇಳಿನ, ಸಾಹಿತ್ಯದಾಗ ಹೇಳಿಸೀನಿ, ವಚನಾಮೃತದಾಗ ಹೇಳಿಸೀನಿ, ಭಗವದ್ಗೀತಾದಾಗ ಹೇಳಿದ್ರೆ ನನ್ನ ಪರಮಾತ್ಮ ಎಂತ ಅದ. ನಿಮ್ಗೆ ಹೆಂಗೆ ತಿಳಿತೈತಿ? ಇಲ್ಲ, ನಾ ದೇವ ಹೇಳಕ್ಕೆ ಬಂದವಲ್ಲ, ಧ್ಯಾನ ಮಾಡೋ ಹೋಗಿ. ಧ್ಯಾನ ಅಂದ್ರೆ ಏನದ ಗೊತ್ತಾಕತ್ತಿಲ್ಲ ನಿಮ್ಗೆ? ಧ್ಯಾನ ಅಂದ್ರೆ ಏನದ? ಧ್ಯಾನ ಅಂದ್ರೆ ಎಂಥದ್ದು ಇರ್ತೈತಿ? ಬಾಣಿ ಎಂಥದ ಧ್ಯಾನ ಅಂದ್ರೆ ಹೆಂಗೆ? ಅದು ಗೊತ್ತಿಲ್ಲ. ನಮ್ಮಲ್ಲಿ 18 ವರ್ಷ ಇಲ್ಲೇ ಇದ್ದಿಲ್ಲ ಲಕ್ಷ್ಮಣಕ್ಕೆ. ಮುಂದೆ ಅಕ್ಕಿನ ಮಾಡಿಕೊಟ್ಟು ಹೊಟ್ಟೆಲೇ ಆದಳು. ಬನ್ನಟ್ಟಿ ದವಾಖಾನೆಗೆ ಹೋದಗಳನ್ನ ಕಡ್ಯಾಕೆ ಕೂತಳು. ಲಕ್ಷ್ಮಗೆ ಧ್ಯಾನ ಮಾಡ್ತಾಳು ಅವಳೋನಕ್ಕಿಗೆ ತನ್ನಿನ. ಅದು ಎಂಥದ್ದು ಇರ್ತೈತಿ ಅಂದಳಕ್ಕೆ. 18 ವರ್ಷ ಇಲ್ಲೇ ಅದಾಳ. ಏನು ಅಕ್ಷರ ಮಣ್ಣು ಕೊಡಲಿ? ಧ್ಯಾನ ನಮ್ಮ ಮಠದ ಯಮನಕಾಯ ಸಿಕ್ಕ ಈಗ ಬಿಡಿಸ್ಕೊಳ್ಳೋದು ಯಾವ ಹೇಳ್ಯಾನು? ಅವ್ರದ್ದು ಅಷ್ಟ ಅಲ್ಲ. ನೀವೆಲ್ಲವೂ ನನ್ನ ಮನೆಯವ್ರು, ನೀವು ನಿಮ್ಮ ಮನೆಯವನ. ಆಗಿನ ಪ್ರತ್ಯೇಕ ಸಮಾಧಾನ ಹೇಳಿದ್ವಿ ನೀವು. ಅದಾಗಿನ ಪ್ರತ್ಯೇಕ ಹ್ಞೂ ಅಂದ. ಮುಂದೆ ಅಲ್ಲಿ ಬಂದಾಗ ವೈಕುಂಠ ಅಕ್ಷಯವಾಳಿಗೆ ಬಂದಾಗ ನಿಮ್ಮ ಬುಕ್ ಬರ್ತೈತಿ ನಿಮ್ಮ ಹಿಂಬಾಲ. ಕೈಲಾಸ ಅಕ್ಷಯವಾಲಕ್ಕೆ ಬಂದಾಗ ಬುಕ್ ಬರ್ತೈತಿ ನಿಮ್ಮ ಹಿಂಬಾಲ. ಈಗ ಅಲ್ಲಿ ಬುಕ್ ನೋಡಿದೆ. ಈಗ ಅಲ್ಲಿ ಅದನ್ನ ಈಗ ಆ ಕೆಂಪು ಬುಕ್ ನಂದ ಅದ. ಈಗ ಅಲ್ಲೇ ಅದನ್ನು ಅಲ್ಲೇನಂತ ಮಾತಾಡಕತ್ತೇನೆ. ಈಗ ನಿಮ್ಮೆಲ್ಲ ಬುಕ್ಸ್ ನಿಮ್ಮ ಕೈಯಾಗ ಅದಾವೆ. ಎಷ್ಟು ಬಂದಾಕಿಲ್ಲ ನಿಮ್ಮ ಬುಕ್ ನಿಮ್ಮ ಕಣ್ಣಿ ಕಾಣ ಇಲ್ಲ, ನಿಮ್ಮ ಹಿಂಬಾಲ ಅದಾವೆ. ಶಿವನ ಸಾಕ್ಷಿಯಾಗಿ ಹೇಳುವಂಥ ಮಾತು. ನಿಮ್ಮ ಬುಕ್ ನಿಮ್ಮ ತೇಕದಾವೀಗ